ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶಂಕರನೇ, ಗಂಗಾಧರ ಶಶಿಧರನೇ, ನಿನ್ನ ಮಹಿಮೆ ಅಪಾರ ತಂದೆ, ನಿನ್ನ ಮಹಿಮೆ ಅಪಾರ. ನಿನ್ನನ್ನು ಭಜಿಸಿದ ಮಾನವರು ಪಾವನರು, ನಿನ್ನನ್ನು ಶಕ್ತಿಯಿಂದ ಭಜಿಸಿದ ಮಾನವರು ದೇವಮಾನವರು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ ಎಂಬ ನಿನ್ನ ಅಮರವಾಣಿಯು ಸತ್ಯ ತಂದೆ, ಸತ್ಯ. ಭರಮನ ಮಾನಸ ಪುತ್ರನಾದ ಭರಮದೇವನಿಗೆ ಮಕ್ಕಳಿಲ್ಲದೆ ಚಿಂತೆಯಲ್ಲಿರುವಾಗ ಅವನ ಹೆಂಡತಿ ಸೂರಮ್ಮ ದೇವಿ ನಿನ್ನಲ್ಲಿ ಪರಿಪರಿಯಾಗಿ ಬೇಡಿಕೊಂಡಿರುವಾಗ ಅವರ ಉದರದಲ್ಲಿ ಜನಿಸಿ ಅವರ ಮಗನಾಗಿ ಬೀರಲಿಂಗ ದೇವನಾಗಿ ಜಗವನ್ನೇ ಬೆಳಗಿಸಿದಂದಾಗ ಈಗ ನಾನು ಕೂಡ ಮಕ್ಕಳಿಲ್ಲದೆ ಮಾನಹೀನನಾಗಿರುವೆ. ಮಾನವಂತಳಾದ ನನ್ನ ಸತಿಗೆ ಹಿತವನ್ನು ಬಯಸಿ ಭ್ರಮೆಯಲ್ಲಿದ್ದೇನೆ ತಂದೆ, ಭ್ರಮೆಯಲ್ಲಿದ್ದೇನೆ. ದೀನ ದಯಾಳುವಾದ ನೀನು ನನಗೆ ಮಕ್ಕಳ ಭಾಗ್ಯ ಕಲ್ಪಿಸ್ತಂದೆ, ಮಕ್ಕಳ ಭಾಗ್ಯ ಕಲ್ಪಿಸು. ನಿನ್ನ ಆಜ್ಞೆ ಆಗುವವರೆಗೂ ನಿನ್ನ ಪಾದ ಬಿಟ್ಟು ನಾನು ಹೋಗಲಾರೆ ತಂದೆ. ವಾಣಿಯು ನಿನ್ನದೇ ತಂದೆ, ಕೈಲಾಸಪತಿಯಾದ ಸತ್ಯವಾಣಿಯು ನಿನ್ನದೇ. ನೀನು ನನ್ನ ಶಿವನೇ, ನನ್ನನ್ನು ದಯತೋರು, ನನ್ನನ್ನು ದಯತೋರು. ಆದರೆ ನನಗೆ ಮಕ್ಕಳಿಲ್ಲ ಎಂಬ ಕೂಗು ಮಾತ್ರ ಕೊಡಬೇಡ ತಂದೆ, ಕೂಗು ಮಾತ್ರ ಕೊಡಬೇಡ. ಈ ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ತಂದೆ, ಧನ್ಯನಾದೆ. ಇಲ್ಲ ಇಲ್ಲ, ನನಗೆ ಮಗನನ್ನು ಕಳಿಸುವವರೆಗೂ ನಿನ್ನ ಪಾದ ಬಿಟ್ಟು ನಾನು ಹೋಗಲಾರೆ ತಂದೆ. ಅವನು ನನ್ನ ಕುರಿ ದೊಡ್ಡಿ ಹತ್ತಿರ ಯಾರೋ ಹೆತ್ತು ಬಿಸಾಕಿ ಹೋದ ಕೂಸು, ಇಂದು ನನ್ನ ಕುರಿ ಕಾಯುವ ಆಳು ಮಗ ತಂದೆ. ತಂದೆ ಏನು ಹೇಳ್ತಿರ್ವಿ? ಈ ಮಾತು ನಿಜವೇ? ನಿಜವನ್ನು ಹೇಳುತ್ತಿದ್ದೇನೆ. ನಾನು ಮಕ್ಕಳಿಲ್ಲದ ಪರಿಪರಿಯಾಗಿ ನನಗೆ ನೀನು ಬೇಡಿಕೊಂಡಾಗ ನಾನು ಚಿತ್ತಾಕ್ರಾಂತನಾದೆ. ಯಾಕೆಂದರೆ ನನಗೆ ಸಂತಾನವಿಲ್ಲದ ಕಾರಣ ನಾನೇ ಆ ಪರದೇಶದ ಕೂಸು ಕೆಚ್ಚಲಾಗಿ ಅವತಾರವೆತ್ತಿ ಅವತಾರ ಪುರುಷನಾಗಿ ನಾನೇ ನಿನ್ನ ಬಳಿಗೆ ಬಂದಿದ್ದೇನೆ. ಸಂತೋಷವಾಯ್ತು ತಂದೆ, ಸಂತೋಷವಾಯ್ತು. ನನಗೆ ಮಕ್ಕಳಿಲ್ಲದಿದ್ದರೂ ಚಿಂತೆ ಇಲ್ಲ. ನೀನೇ ಅವತಾರಿಯಾಗಿ ನನ್ನ ಮನೆಗೆ ಬಂದಿರುವೆ ಅಲ್ಲ, ಅದೇ ನನ್ನ ಭಾಗ್ಯ. ಈ ದರಿದ್ರ ಕಣ್ಣಿಗೆ ನೀ ಪ್ರತ್ಯಕ್ಷವಾಗಿ ಕಂಡೆ ಅಲ್ಲ, ಅದೇ ನನ್ನ ಭಾಗ್ಯ. ಅವನಿನ್ನೂ ನನ್ನ ಆಳ ಮಗನಲ್ಲ, ನನ್ನ ಸ್ವಂತ ಮಗ, ನಿನ್ನ ಅವತಾರಿಯಾದ ಸ್ವಂತ ಮಗ ಶಿವರಾಯ. ಅವನಿಂದಲೇ ನಿನ್ನ ವಂಶದ ಕೀರ್ತಿ ನಂತರ ಅವನಿಂದಲೇ ಆಗುವುದು ಈ ನಾಗನ ಸ್ಫೂರ್ತಿ. ತಂದೆ, ಅವನ ಕೀರ್ತಿಯನ್ನು ನಾನು ಕಣ್ತುಂಬ ನೋಡುವನೆ. ಖಂಡಿತ ನೋಡುತ್ತೀಯ, ಯಾಕೆಂದರೆ ದುಷ್ಟರು ನಾಶಕ್ಕಾಗಿವೆ. ಅಲ್ಲಿ ನಿನ್ನ ಅವತಾರವಾಗಿ ದುಷ್ಟರಿಗೆ ಪರಮೇಶ್ವರನಾಗಿ ಶಿಷ್ಟರ ರಕ್ಷಿಸುವ ಶಿವನಾಗಿ ಘನತೆಯರನ್ನು ಕಾಪಾಡುವ ಗರುಡ ಗಜರಾಗಿ ಶ್ರೀಮಂತ ನಾರಕ ಅಹಂಕಾರಗಳಿಗೆ ಕುಬೇರರಾಗಿ ಬದಿಗೇಡಿಯಾಗಿ ಬದಲಾಯಿಸುವ ಮಹೇಶ್ವರರಾಗಿ ಬರೆಯುವ ಅದೇ ನಿನ್ನ ಸ್ವಂತ ಮಗ. ಸಂತೋಷವಾಯ್ತು ತಂದೆ, ಸಂತೋಷವಾಯ್ತು. ಇಲ್ಲಿವರೆಗೂ ತಿಳಿಯದೆ ತಿಳಿಗೇಡಿಯಾಗಿ ನಿನ್ನನ್ನು ಆಳಿ
ಮಾಡಿನಂತ ಕಂಡ ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು. ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಇದೆ, ತಿಳಿದು ಮಾಡುವ ತಪ್ಪಿಗೆ ಕ್ಷಮೆ ಇಲ್ಲ. ಸರ್ವ ಜನ್ಮ ಸುಖಿನೋ ಭವಂತು. ಧನ್ಯನಾದೆ ತಂದೆ, ಧನ್ಯನಾದೆ. ದುಷ್ಟರ ಮರ್ದನಕ್ಕಾಗಿ ಅವತಾರ ಪುರುಷನಾಗಿ ನೀನೇ ನನ್ನ ಮನೆಗೆ ಬಂದಿರುವೆಯಲ್ಲ, ಅದೇ ನನ್ನ ಭಾಗ್ಯ. ಪ್ರತ್ಯಕ್ಷ ಶಿವನನ್ನ ಕಂಡ ನಾನೇ ಧನ್ಯನಪ್ಪೋ, ನಾನೇ ಧನ್ಯ, ನಾನೇ ಧನ್ಯ. ತಾಯಿ ಉಮಾ ಮಹೇಶ್ವರಿಯೇ, ಭಕ್ತಿ ಭಕ್ತಿ ಎಂದು ನಮ್ಮ ಶಕ್ತಿಯೇ ಕುಂದಿ ಹೋಗಿದೆ ತಾಯಿ. ನಂದೇಶನ ಭಕ್ತಳಲ್ಲ ಈ ಹೆಣ್ಣು ಎಂದು ಊರವರೆಲ್ಲ ಜರೆದು ಮಾತನಾಡುತ್ತಾರೆ. ನಿತ್ಯ ಶಿವನೊಂದಿಗೆ ನಿನ್ನನ್ನು ಪೂಜೆ ಮಾಡಿದರೂ ಸಹ ಪತಿಯ ಭಕ್ತಿಯೇ ಇವಳಿಗೆ ಇಲ್ಲವೆಲ್ಲ ಎಂದು ಜನರು ಆಡಿಕೊಳ್ಳುತ್ತಾರೆ. ಏನೇ ಆಗಲಿ ತಾಯಿ, ನನಗೆ ಪುತ್ರ ಭಾಗ್ಯ ಕರುಣಿಸು ಎಂದು ನಿನ್ನಲ್ಲಿ ಸೆರೆಗೊಟ್ಟಿ ಬೇಡಿಕೊಳ್ಳುತ್ತೇನೆ. ಶಾಂತ, ಪೂಜೆ ಇದ್ದೇನೆ. ಬನ್ನಿ ಸ್ವಾಮಿ, ಇದೀಗ ತಾಯಿಯ ಪೂಜೆ ಮುಗಿಸಿದ್ದೇನೆ, ನಮಸ್ಕರಿಸಿ. ಶಾಂತ, ಪೂಜೆ ಪುರಸ್ಕಾರ ಅಂತ ಕೂತ್ರೆ ಈ ನಿನ್ನ ಗಂಡಗೆ ಒಂದು ಸಂತೋಷವನ್ನು ಹಾಡಬಾರದೆ? ನೋಡಿ, ನಿಮ್ಮ ಮಾತು ಮೀರುವುದಂತೆ ನಿಮ್ಮ ಆಜ್ಞೆಯಂತೆ ಆಗಲಿ. ಶಾಂತ, ನಂದೊಂದರ ಪಂಚಾಯತಿ ಕೆಲಸ ಇದೆ, ನಾನು ಹೋಗ್ಬರ್ಲಾ? ಆದಷ್ಟು ಬೇಗ ಬಂದು ಬಿಡಿ. ಆಯ್ತು. क्या चमक रहा तेरे गले में का मलमल का माला, क्या चमक रहा तेरे गले में का मलमल का माला, तेरा भाई है मेरे साला, मैं यार तेरे को उठा को लेके जाने वाला। शांता, तेरे उम्र है कौली, तू बन गई मेरी साली, बनाऊंगा मैं तेरे मेरे घर की वाली। ಇದೇ ನನ್ನ ಶಂಕೆ ಗೌಡನ ವೈರಿಯ ಮನೆ ಇರಬಹುದು. ಈ ಮನೆಯ ಪಾಂಡವರಲ್ಲಿ ಅರಿಹಂತ ಚಂಗುಳಾಗಿ ಹರಡಿದೆಯಲ್ಲ, ಸೂರ್ಯ ಪ್ರಕಾಶದ ಛಾಯೆಗೆ ನನ್ನ ಬುದ್ಧಿ ಮಾಯವಾಗಿ ಹೋದಂತೆ ವಾಯಿತು. ಇವಳೇನೋ ಶಂಕರೇಗೌಡನ ಪ್ರೇಮದ ಸತಿ ಇರಬಹುದು. शांता, अत्तर की बाटली पत्थर से मत फोड़। शांता, अत्तर की बाटली पत्थर से मत फोड़, ये शशिधर का दिल मत तोड़। शांता, शांता ಯಾರಮ್ಮ ನೀನು? ಹೌದು, ಬನ್ನಿ ಸಾಹೇಬ್ರೆ. ಹಾ 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 ತಾವು ಯಾರು ಎಂಬುದು ನನಗೆ ಅರ್ಥವಾಗಲಿಲ್ಲ. ನಾನು ಪಾಟೀಲರ ಅಣ್ಣನ ಮಡದಿ ಶಾಂತ ಅಂತ. ಶಾಂತ,
ಮೂರ್ತಿ ಶಂಕರೇಗೌಡನ ಹೆಂಡತಿ ಅಗರ್ವ ಶ್ರೀಮಂತರ ಮನೆತನಕ್ಕೆ ಹೇಗೆ ನಿಶ್ಚಿತವಾಗಿ ನಿನ್ನಂತ ಶ್ರೀರತ್ನ ಶ್ರೀಮೂರ್ತಿ ಪಡೆದವನೇ ಧನ್ಯ. ತಾವೇನು ಮಾತನಾಡ್ತಿರೋ ನನಗೊಂದು ಅರ್ಥವಾಗ್ತಾ ಇಲ್ಲ. ನಿನ್ನ ಶುದ್ಧತೆಯನ್ನು ಕಳೆದುಕೊಂಡಿದೆಯಲ್ಲ ಶಾಂತ, ಅದರ ಜೊತೆಗೆ ನಿನ್ನ ಮಕ್ಕಳ ಭಾಗ್ಯನೂ ಕಳೆದುಕೊಂಡಿದ್ದೆ. ಅಂದರೆ ಸತಿಯ ಸುಖವನ್ನು ತಿಳಿಯದೆ ತಿರುಗಾಡಿಯ ನಿನ್ನ ಗಂಡ ಷಂಡನಕ್ಕಿಂತ ಕಡೆಯಾದ ಗಂಡು ಅವನು. ಏ ಕೋತಿ, ಏನು ಮಾತನಾಡ್ತಿರೋ ನೀನು? ನಾನು ಬೇರೆ ಯಾರು ಅಲ್ಲ, ಆ ನಿನ್ನ ಮೈದುನನ ಆತ್ಮೀಯ ಸ್ನೇಹಿತ, ಆ ನಿನ್ನ ಗಂಡನ ಆತ್ಮೀಯ ಬಂಧು ಶಶಿಧರ. ನೀ ಯಾರೆಂಬುದು ನನಗೆ ಚೆನ್ನಾಗಿ ಗೊತ್ತು. ಶಶಿಧರ, ಸಲ್ಲದ ಮಾತನಾಡಿ ಇಲ್ಲದ ವಿಷಯ ಈಗ ಬಿಟ್ಟ ಬೇಡ ನನ್ನ ಮುಂದೆ. ನೀನು ಪಾಟೀಲರ ಸ್ನೇಹಿತನೂ ಆಗಿರಬಹುದು, ಇಲ್ಲ ನನ್ನ ಗಂಡನ ಬಂಧುವೂ ಆಗಿರಬಹುದು. ಹೆಚ್ಚಿಗೆ ಮರು ಮಾತನಾಡದ ಹೊರಟು ಹೋಗಿ ಬಿಡಿ ಇಲ್ಲಿಂದ. ಹೊರಟು ಹೋಗಬೇಕೆ? ವಿರಾಟನ ಸೇನಾಧಿಪತಿಯಾಗಿ ಮೆರೆದು ಬಾಹುಬಲಿ ಕೀಚಕನಂತೆ ಅಗರ್ವ ಶ್ರೀಮಂತನ ಸ್ನೇಹ ಬಳಸಿ ಮುಂದೆ ಎಲ್ಲರಿಗೂ ಪತಿಯಾಗಬೇಕೆಂದು ಹಂಬಲಿಸಿ ಬಂದಿರುವ ಈ ಶಶಿಧರನ ಮಾತಿನಲ್ಲಿ ಅರ್ಥವಿದೆ ಶಾಂತ. ಸಮರ್ಥಳಾಗಿ ಯೋಚಿಸು. ನೀನೇನೇ ಮಾತನಾಡಿದರೂ ನನಗೆ ಸಹನ ಎಂಬುದಿಲ್ಲ. ನೀನು ಇಲ್ಲಿ ನಿಂತರೆ ನನಗೆ ಭಯವಾಗುತ್ತದೆ. ಹೊರಟು ಹೋಗಿ ಬಿಡಿ. ಭಯ ಶಾಂತಮೂರ್ತಿ ಶಂಕರೇಗೌಡರ ಹೆಂಡತಿಯ ಭಯ. ಶಾಂತ ಬಿಡೋರೇ ಆ ನಿನ್ನ ಹಠವನ್ನು. ಶಿವಶಿವನೆಂದು ಶಿವಲಿಂಗನನ್ನು ಮರೆತು ಕಲ್ಲಿನ ಲಿಂಗಕ್ಕೆ ಅಪ್ಪಿಕೊಂಡರು. ಮಕ್ಕಳಿಲ್ಲದೆ ನೋಡುತ್ತಿರುವ ನಿನ್ನ ಗಂಡನಿಂದ ಭಯಗೊಳ್ಳಬೇಡ. ಸುಖದ ಸುಪ್ಪತ್ತಿಯಲ್ಲಿ ಅಪ್ರತಿಮವಾಗಿ ಬಂದರೆ ಸತಿಯ ಸುಖವನ್ನು ನೀಡಿ ತಕ್ಷಣದಲ್ಲಿ ಪುತ್ರ ಭಾಗ್ಯ ಎತ್ತುಕೊಳ್ಳುವಂತೆ ಮಾಡುತ್ತೇನೆ. ಬಾರೇ ಬಾ. ಶಶಿಧರ, ನೋಡು, ನಾನು ಶಿವಭಕ್ತರಾಗದಿರಬಹುದು, ಆದರೆ ಶಿವಭಕ್ತರ ಶ್ರೇಷ್ಠ ಸತಿ ನಾನು. ಸತಿಯೇ ಪರಮಾತ್ಮನೆಂದು ನಂಬಿರುವ ನಿಜ ಹೆಣ್ಣು ನಾನು. ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಕಡೆಯವರ ಬಿಚ್ಚಿ ಬಿದ್ದ ಒಯ್ಯಾಸ್ತರ. ಪತಿವರ್ತಿ ಶಸ್ತ್ರ ಎಂಬುದು ನಿನ್ನಲ್ಲಿ ಇದ್ದರೆ ಆ ನಿನ್ನ ಪುತ್ರ ಭಾಗ್ಯಕ್ಕೆ ನಿಂದನೆಗೆ ಗುರಿಯಾಗಿ ಬಂದೆ ಎಂಬ ಪಟ್ಟವನ್ನು ಪಡೆದಿರುವೆ. ಶಾಂತ, ಆ ನಿನ್ನಲ್ಲಿ ಪತಿವರ್ತಿ ಶಕ್ತಿಯೂ ಇಲ್ಲ, ಆ ಶಿವನ ಭಕ್ತಿಯೂ ಇಲ್ಲ. ಅನೇಕವಾದ ನಿನ್ನ ಬುದ್ಧಿಗೆ ಈ ಪರಪುರುಷ ಶುದ್ಧನ ಗಂಡನಾದರೂ ಏಕೆ ಬೇಕು? ನೀನು ನನ್ನವರಾತನೆಂದು ಹೇಳಿದರೆ ಈ ನಿನ್ನ ಬಾಳಿಗೆ ನೀರವನ್ನು ಸುರಿದು ಅಂತರಪುರದಲ್ಲಿ ಪುತ್ರವಾಗಿ ಎತ್ತುಕೊಳ್ಳುವಂತೆ ಮಾಡುತ್ತೇನೆ. ಬಾರೇ ಬಾ. ಮಾತನಾಡೋ ದುರಾತ್ಮ, ಹೆಣ್ಣೇ ಜಗದ ಕಂಡು ಎಂಬ ನೀತಿ ನಿನಗೆ ತಿಳಿದಿಲ್ಲವೆಂಬಂತ ಕಾಣುತ್ತದೆ. 5 ಮುತ್ತುಗಳೆಂಬ ಶಕ್ತಿ ಹಂಚಿಕೊಂಡು ಮುತ್ತೈದೆಯಾಗಿ ಚಂದ್ರಗೌಡವೆಂಬ ಪತಿಯ ಪಾದ ಸೇವಕಿ ಈ ಶಾಂತ.
ಶಶಿಧರ, ನಿನ್ನ ಆಡಂಬರದ ಭಕ್ತಿಯನ್ನು ಬೆಳೆಸಿಕೊಂಡು ಯಾವ ಭಕ್ತರು ನಿನ್ನಲ್ಲಿದ್ದರೇನು? ಆ ತಾಮಾಸೆಗೆ ಎಂಬ ತುಣೆಗೆ ಸುಖನೇ ಇಲ್ಲ ಕಾಂತ, ಸುಖನೇ ಇಲ್ಲ. ಮತ್ತೆ ಮತ್ತೆ ಮಾತನಾಡಬೇಡವೋ, ನೀ ನನ್ನನ್ನು ಉರಿಯುವ ಮಾತನ್ನು ಬಾಳ ಅರ್ಥ ಗೊತ್ತಿಲ್ಲದ ನೀನು ಕಣ್ಣಮ್ಮ ನೋಡಲೇ ನನ್ನ ಕೋಳಲಿನ ತಾಳಿ ಕಟ್ಟಿಕೊಂಡು ತಿರುಗಾಡೋರಿಗೆ ಏನು ಗೊತ್ತು ಈ ತಾಳಿಯ ಬೆಲೆ? ಹಸಿವಾದಾಗ ತುಸು ಗಂಧಿಯ ಸೆದೆ, ಹೋದಂತೆವಾಯಿತು ನಿನ್ನ ಬಾಳು ನನ್ನ ಮುಂದೆ. ಶಾಂತ, ಈ ಸಮಾಜದಲ್ಲಿ ಪ್ರೀತಿಗೆ ಹೆಣ್ಣಿಗೆ ಮೈ ಸುಖ ಒಂದು ಬಿಟ್ರೆ ಯಾವ ಸುಖನೂ ಇಲ್ಲ. ಆ ಸುಖವೆಲ್ಲ ಇದ್ದರೆ ಆ ಹೆಣ್ಣಿನ ತೃಣ ಸಮಾನ. ಶಶಿಧರ, ಪ್ರತಿ ಕ್ಷಣಕ್ಕೊಮ್ಮೆ ಕೈ ಸುಖ ನೀಡುವ ನನ್ನ ಪತಿ ದೇವರಿಗೆ ಅಲ್ಲ ಬಂದು ಮಾತನಾಡಿದರೆ ನಿನ್ನ ಹಲ್ಲ ಕಿತ್ತು ಒಗೆಯಬೇಕಾಗುತ್ತದೆ. ಎಚ್ಚರ! ಗಂಡನೆಂಬ ದೇವರು ಕುರುಡನಾಗಲಿ ಗುಂಟನಾಗಲಿ ಅವರಿಗೆ ಮಾಂಗಲ್ಯಾಧಿಪತಿಯೇ ದೇವರು. ಅವರಿಗೆ ಅವರ ಗಂಡನೇ ಸರ್ವಸ್ವ ಅಂದಾಗ ಪತಿಯ ಪಾದ ಸೇವೆಯ ಮುಂದೆ ನೀನು ಹೇಳುವ ಮಾತೆಲ್ಲ ಬರೀ ಶೂನ್ಯ. ನಿನ್ನನ್ನು ಪಡೆಯಲೇಬೇಕೆಂದು ಹಂಬಲಿಸಿ ಬಂದಿರುವ ಈ ಶಶಿಧರ ಹಾಗೆ ಹೋಗಲು ಸಾಧ್ಯವೇ ಇಲ್ಲ. ಆಡಿನ ಕಟ್ಟಿದ ತಾಳಿಯನ್ನು ಬದಲಿಸಿಕೋಬೇಕು ಬಂದ ಈ ಛಲಗಾರ. ಪಾಪಿ, ನನ್ನ ಗಂಡ ಮೈದುನರು ಬರುವ ಹೊತ್ತಿನಲ್ಲೇ ನಿನ್ನ ಋಣವನ್ನು ಚೆಂಡಾಡಿ ಬಿಡ್ತೇನೆ ಬಾ. ಮಸ್ವಾಸೂರರನ್ನು ಮರ್ದಿಸಿ ಚಂಡ ಮುಂಡರ ರೋಂಡ ತೆಗಿವಿಯ ಚಾಮುಂಡಿ ಹೆಣ್ಣೆ. ಹಾಗಾದರೆ ನಿನಗೆ ನನ್ನ ತೃಪ್ತಿ ಬೇಕಿಲ್ಲವೇ? आसमान की नींद आई तो सुलहाओगे कैसे? जमीन का मोह आई तो दबाओगे कैसे? तेरे जैसी लड़की मेरे हाथ में मिले तो मैं छोड़ूंगा कैसे? अंध चंदದ ಹೆಣ್ಣೆ ಬೆಟ್ಟಿ ತೋರಿಸಿ ಅಂಗಾಂಗದ ಹೊರೆಯ. ಏನು ನಿನ್ನ ಯೌವನದ ಸಿಹಿದಾದ ಸುಖ. ಇಂಥ ಸಿಹಿದಾದ ಸುಖ ಇನ್ನುವರೆಗೆ ಅನುಭವಿಸಲೇ ಇಲ್ಲ. ಪಾಪಿ, ನಾನು ನಿನಗೇನು ಅನ್ಯಾಯ ಮಾಡಿದ್ದೇನೆಂದು ನನಗೆ ಶೀಲ
ನನ್ನ ಮನೆಗೆ ಬಂದಿದ್ದಾನೆ ಶಾಂತ, ನನ್ನ ಮನೆಗೆ ಬಂದಿದ್ದಾನೆ. ಅದನ್ನು ನೋಡುವ ಭಾಗ್ಯ ನಿನಗಿಲ್ಲವೇ ಶಾಂತ? ತಂದೆ ಶಿವಶಂಕರ, ನಿನ್ನ ಸತಿಯು ಶಿವನನ್ನೇ ಬರ್ತಿದ್ದಾಳೆ ಎಂಬ ನಿನ್ನ ಭಗವಾನ್ ಸತ್ಯವಾಯಿತು ತಂದೆ, ಸತಿಯನ್ನು ಕಳೆದುಕೊಂಡ ನಾನು ಶಿವರಾಯನಿಂದಲೇ ಸದ್ಗತಿ ಕಾಣುವ ಶಾಂತ, ಶಿವರಾಯನಿಂದಲೇ